ತಾಂ ಆಪಹ ಜಾತವೇದೋ ಲಕ್ಷ್ಮೀಮನಪಗಾಮಿನೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ಗಾಮಶ್ವಂ ಪುರುಷಾನಹಂ. ಜಾತವೇದನೆ ತಾರ ನನಗವಳ ಹರಕೆಯನ್ನು, ಕರಗಿ ಕಣ್ಮರೆಯಾಗದಂಥ ಸಿರಿಯ ಅವಳೊಲಿಯೇ ಪಡೆದೇನು ನಾನು ಬಂಗಾರವನು, ಪಡೆದೇನು ಹಸು ಕುದುರೆ ಆಳುಗಳನ್ನು ಅಂತ ಗೋವಿಂದಾಚಾರ್ಯರ ಕವನಾನುವಾದ ಅಂತ ಹೇಳೋಣ. ಶಬ್ದಾನುವಾದ ಬೇರೆ, ಛಾಯಾನುವಾದ ಬೇರೆ, ಇದು ಕವನಾನುವಾದ. ಕವನ ರೂಪದಲ್ಲಿ ಶ್ರೀ ಸೂಕ್ತದ 2ನೇ ಮಂತ್ರವನ್ನು ಅವರು ಹಿಡಿದಿಟ್ಟದ್ದು ಹೀಗೆ. ಅದಕ್ಕೇನರ್ಥ? ಜಾತವೇದನೆ ಅಂದರೆ ಅಗ್ನಿನಾರಾಯಣನೇ ಅಂಥ ಆ ಲಕ್ಷ್ಮೀದೇವಿಯನ್ನ, ನಿನ್ನ ಸಂಗಾತಿ ಆದವಳನ್ನ, ನಿನಗೆ ನಿತ್ಯ ಅವಿಯೋಗಿನಿ ಆದವಳನ್ನ ನನ್ನ ಬಳಿಗೆ ತಾ. ಅವಳ ಕೃಪಾದೃಷ್ಟಿ ನನ್ನ ಮೇಲೆ ಹರಿಯಲಿ. ಅವಳ ದೃಷ್ಟಿ ನನ್ನ ಮೇಲೆ ಬಿದ್ದರೆ ನನ್ನ ಮನೆಯಲ್ಲಿ ಸಂಪತ್ತಿನ ಸಮೃದ್ಧಿ, ಹಸುಗಳ ಸಮೃದ್ಧಿ, ಮನೆಯಲ್ಲಿ ಸಂಪತ್ತಿರುವುದರಿಂದ ಆನೆ ಕುದುರೆಗಳನ್ನು ಕಟ್ಟುವಂಥ ವೈಭವ, ಮಕ್ಕಳು, ಬಂಧು ಬಾಂಧವರು, ಸ್ನೇಹಿತರು, ಭೃತ್ಯವರ್ಗ ಇವರೆಲ್ಲ ಆ ಲಕ್ಷ್ಮೀ ಕಟಾಕ್ಷಕ್ಕೆ ಪಾತ್ರರಾದವರು ಪಡ್ಕೊಳ್ತಾರೆ. ನಿಮ್ಮ ಕಟಾಕ್ಷದಿಂದ, ನಿನ್ನ ಮತ್ತು ಲಕ್ಷ್ಮೀದೇವಿಯ ಪ್ರೀತಿಯಿಂದ ನನಗಿದೆಲ್ಲ ಸಿಗಲಿ ಅಂತ ಕೇಳ್ಕೊತಾ ಇದ್ದಾರೆ. ಅನಪಗಾಮಿನಿ ಅಂದರೆ ಲಕ್ಷ್ಮೀದೇವಿಯನ್ನೆಂದು, ಲಕ್ಷ್ಮೀದೇವಿ ಭಗವಂತನನ್ನೆಂದು ಬಿಟ್ಟಿಲ್ಲದೆ ಇರುವವಳು, ನಿತ್ಯಾವಿಯೋಗಿನಿ ಅಂತ ಒಂದರ್ಥ. ಇನ್ನು ಅದಕ್ಕೆ ಬಗ್ಗೆ ಒಂದು ಶ್ಲೋಕನೂ ಹೀಗೆ ಕೇಳಿ ಬರ್ತದೆ. ರಾಘವತ್ವೇ ಅಭವತ್ ಸೀತಾ ರುಕ್ಮಿಣಿ ಕೃಷ್ಣ ಜನ್ಮನಿ ಅನ್ಯೇಷು ಪವತಾರೇಶು ವಿಷ್ಣುವರೇವ ಅನಪಾಯಿನಿ. ಅವಳು ವಿಷ್ಣು ರಾಮನಾದಾಗ ಸೀತೆಯಾಗಿ, ಕೃಷ್ಣನಾದಾಗ ರುಕ್ಮಿಣಿಯಾಗಿ, ಬೇರೆ ಬೇರೆ ಅವತಾರಗಳಲ್ಲಿ ಆತನ ಜೊತೆಗೆ ಯಾವತ್ತೂ ಕೂಡ ಇದ್ದೇ ಇರ್ತಾಳೆ. ಮತ್ತೆ ಈ ಭೌತಿಕವಾದ ಸಂಪತ್ತು ನಮ್ಮ ಕೈ ಬಿಟ್ಟು ಹೋಗ್ತದೆ. ಆದರೆ ಲಕ್ಷ್ಮೀದೇವಿಯಿಂದ ಲಕ್ಷ್ಮೀದೇವಿ ಸಂಪತ್ತನ್ನು ಕೊಟ್ಟರೆ ಮತ್ತು ಅವಳಿಂದ ಅಭಿಮನ್ಯಮಾನವಾದಂಥ ಈ ಜ್ಞಾನ ಸಂಪತ್ತೇನಿದೆ ಅದು ಯಾವತ್ತೂ ಕೂಡ ನಮ್ಮ ಕೈ ಬಿಡೋದಿಲ್ಲ. ಬೇರೆ ಯಾರೋ ಕೊಟ್ಟಂಥ ಸಂಪತ್ತು ಕೈ ಬಿಡ್ಬೋದು, ಲಕ್ಷ್ಮೀದೇವಿ ಕೊಟ್ಟ ಸಂಪತ್ತು ಕೈ ಬಿಡೋದಿಲ್ಲ ಅಂತ ಅದರ ತಾತ್ಪರ್ಯ. ಅನಪಾಯಾಂ ಶ್ರಿಯಂ ಯಾತಿ ಹಿರಣ್ಯಂ ಗೋ ನರಾಧಿಕಂ ಅನಪಾಯ ಭವೇ ಲಕ್ಷ್ಮೀ ತಸ್ಯ ಜನ್ಮನಿ ನಾನ್ಯಥಾ. ಧರ್ಮನಿತ್ಯೇ ಮಹಾಬುದ್ಧೋ ಬ್ರಹ್ಮಣ್ಯೇ ಸತ್ಯವಾದಿನಿ ಪ್ರಶ್ರಿತೇ ದಾನಶೀಲೇ ಚ ಸದೈವ ನಿವಸಾಮ್ಯಹಂ ಅಂತ ಮಹಾಭಾರತದಲ್ಲಿ ಲಕ್ಷ್ಮೀದೇವಿ ಹೇಳೋ ಮಾತದು, ಶಾಂತಿ ಪರ್ವದ್ದು. ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ ಅದನ್ನು ಉದ್ಧರಿಸಿದ್ದಾರೆ. ಯಾರಲ್ಲಿ ಇರ್ತಾಳೆ ಲಕ್ಷ್ಮೀದೇವಿ ಅಂದರೆ ಧರ್ಮನಿತ್ಯ, ನಿತ್ಯ ಧರ್ಮಾಚರಣೆ ಮಾಡುವವನು, ಧರ್ಮ ರೂಪನಾದ ಭಗವಂತನನ್ನು ಆರಾಧಿಸುವವನು, ಮಹಾಬುದ್ಧಿ ಜ್ಞಾನಿಯಾದವನು, ಬ್ರಹ್ಮಣ್ಯ ವೇದಾಧ್ಯಯನ ಶಾಸ್ತ್ರಾಧ್ಯಯನ ಮಾಡುವನು, ಸತ್ಯವಾದಿನಿ ಸತ್ಯವಾದನ್ನೇ ಯಾವತ್ತೂ ಕೂಡ ಹೇಳುವವನು, ಪ್ರತಿಪಾದನೆ ಮಾಡುವವನು, ಸಮರ್ಥಿಸುವವನು, ಪ್ರಶ್ರಿತ ಅನೇಕರಿಗೆ ಆಶ್ರಯ ಕೊಟ್ಟವನು ಅಥವಾ ವಿನಯಶೀಲ ಅಂತಲೂ ಆಗಬಹುದು, ದಾನಶೀಲನಾದವನು, ತನ್ನ ಸಂಪತ್ತನ್ನು ಇನ್ನೊಬ್ಬರಿಗೆ ದಾನ ಮಾಡುವವನು, ಅಂಥವನಲ್ಲಿ ಲಕ್ಷ್ಮೀದೇವಿ ಇರ್ತಾಳೆ ಅಂತ ಅದರ ತಾತ್ಪರ್ಯ. ಈ ಶ್ಲೋಕದ ಶಬ್ದಾರ್ಥ ನೋಡೋಣ. ತಾಮ್ ಅಂತಃ ಜಾತವೇದ ಅಗ್ನಿನಾರಾಯಣನೇ ಪರಶುರಾಮನೇ, ತಾಮ್ ಅಂತಃ ಅನಪಗಾಮಿನೀಂ ನಿನ್ನನ್ನು ಬಿಟ್ಟಗಲದ, ನನ್ನಿಂದ ಎಂದೂ ದೂರ ಹೋಗದ ಲಕ್ಷ್ಮೀ ಜ್ಞಾನ ಸಂಪತ್ತನ್ನು, ಅದನ್ನು ಅಭಿಮಾನಿಸುವ ಲಕ್ಷ್ಮೀದೇವಿಯನ್ನು ಮೇ ಆವಹ ನನಗೆ ತಂದುಕೊಡು. ಯಸ್ಯಾಂ ಯಾವಳ ಅನುಗ್ರಹ ಇದ್ದರೆ ಹಿರಣ್ಯಂ ವಿದ್ಯೇಯಂ ನಾನು ಸಂಪತ್ತನ್ನು ಪಡೆದೇನು, ಸ್ವರೂಪ ಸುಖವನ್ನು ಕೂಡ ಪಡೆದೇನು. ಮತ್ತೆ ಇನ್ನೊಂದು ನಮಗೆ ಸಿಗೋದು ಗಾಂ ಅಶ್ವಂ ಪುರುಷಾನಹಂ. ಗೋ ಅಂದರೆ ಗೋ ಸಂಪತ್ತು, ಅಶ್ವ ಅಂದರೆ ಕುದುರೆ, ಪುರುಷ ಅಂದರೆ ಆಳುಕಾಳು. ಇಷ್ಟದರ ಅರ್ಥ. ಇದೆಲ್ಲವನ್ನು ವಿಂದೇಯಂ ಪಡೆದೇನು. ಇಲ್ಲಿ ಗೋ ಅಂದರೆ ಮತ್ತೊಂದು ಅರ್ಥ ಮಾಡಬಹುದು. ಗೋ ಅಂದರೆ ವೇದಗಳು, ವೈದಿಕ ಸಂಪತ್ತನ್ನು, ವೇದಶಾಸ್ತ್ರಗಳನ್ನು ನನಗೆ ಅಧ್ಯಯನ ಮಾಡುವಂಥ ಅವಕಾಶ ಸಿಗ್ತದೆ. ಆಮೇಲೆ ಅಶ್ವ ಅಂದರೆ ನಮ್ಮ ಇಂದ್ರಿಯಗಳು.
ಇಂದ್ರಿಯಾನೇ ಹಯಾನಾಹು ಅಂತ ಕಾಟಕೋಪನಿಷತ್ನಲ್ಲಿದೆ. ಅದರಿಂದ ಅಶ್ವ ಅಂದರೆ ನಮ್ಮ ಇಂದ್ರಿಯಗಳು. ಆ ವೇದಗಳನ್ನು ಶಾಸ್ತ್ರಗಳನ್ನು ಕೇಳಲಿಕ್ಕೆ, ಅದನ್ನು ನೋಡಲಿಕ್ಕೆ ನಮ್ಮ ಕಣ್ಣು ಕಿವಿ ಮೊದಲಾದದ್ದು ಬೇಕು. ಅದನ್ನು ಪ್ರವಚನ ಮಾಡಲಿಕ್ಕೆ ನಮಗೆ ನಾಲಿಗೆ ಬೇಕು. ಮತ್ತು ಅದನ್ನು ಮನನ ಮಾಡಲಿಕ್ಕೆ ಮನಸ್ಸೆಂಬ ಇಂದ್ರಿಯ ಇರಬೇಕು. ಅದಕ್ಕಾಗಿ ಗೋ ಅಂದರೆ ವೇದ, ಅಶ್ವ ಅಂದರೆ ಆ ವೇದದ ಶಾಸ್ತ್ರದ ಅಧ್ಯಯನಕ್ಕಾಗಿ ಮನನಕ್ಕಾಗಿ ಬೇಕಾದ ಇಂದ್ರಿಯಗಳು. ಪುರುಷರು ಅಂದರೆ ಆ ವೇದ ಶಾಸ್ತ್ರಗಳನ್ನು ನಮಗೆ ಪಾಠ ಮಾಡುವ ಗುರುಗಳು, ಮತ್ತು ನಮ್ಮಿಂದ ಪಾಠ ಕೇಳುವ ಶಿಷ್ಯರು. ಇವರಿಬ್ಬರು ಕೂಡ ಸಿಗಬೇಕು ಅಂತ ಇನ್ನೊಂದು ತಾತ್ಪರ್ಯ. ಯಾಕೆಂದರೆ ಪುರುಷ ಅಂದರೆ ಪುರುಬ್ರಹ್ಮ ಗುಣಾಧಿಕ್ಯಾತ್ ತಜ್ಞಾನಾತ್ ಪುರುಷ ಸ್ಮೃತಃ ಅಂತ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಕೊಟ್ಟಿರುವಂಥ ಪ್ರಮಾಣ. ಪುರು ಅಂದರೆ ಗುಣಾಧಿಕನಾದ ಪರಬ್ರಹ್ಮ. ಅವನನ್ನು ಸ ಅಂದರೆ ತಿಳಿಯುವವನಾದ್ದರಿಂದ, ತಿಳಿಯಬೇಕಾದ್ರಿಂದ ಪುರುಷ ಅಂದರೆ ಸಾಧಕನಾದ ಜೀವ. ನಮಗೆ ಪರಮಾತ್ಮ ತತ್ವವನ್ನು ಉಪದೇಶಿಸುವವನು ಪುರುಷನೇ, ನಮ್ಮಿಂದ ಪರಮಾತ್ಮ ತತ್ವವನ್ನು ಕೇಳಲಿಕ್ಕೆ ಬಯಸುವವರು ಕೂಡ ಪುರುಷರೇ. ಆದ್ದರಿಂದ ಶಾಸ್ತ್ರಗಳನ್ನು, ಶಾಸ್ತ್ರಾಧ್ಯಯನ ಮಾಡಲಿಕ್ಕೆ ಬೇಕಾದಂತಹ ದೈಹಿಕ ಮಾನಸಿಕ ಶಕ್ತಿಯನ್ನು, ಮತ್ತು ನಮಗೆ ಶಾಸ್ತ್ರ ಪಾಠ ಮಾಡುವ ಗುರುಗಳನ್ನು, ಶಾಸ್ತ್ರಾಧ್ಯಯನವನ್ನು ನಮ್ಮಿಂದ ಮಾಡಲಿಕ್ಕೆ ಬಯಸುವಂಥ ಶಿಷ್ಯರನ್ನು ನಮಗೆ ಕೊಡುವಂಥ ಕೊಡಬೇಕು ಆ ಲಕ್ಷ್ಮಿ. ಅವಳ ಅನುಗ್ರಹ ಇದ್ದರೆ ನಮಗಿದೆಲ್ಲ ಆಗ್ತದೆ ಅಂತ ಅದರ ತಾತ್ಪರ್ಯ.